ಒಂದು ಕಾರ್ಯಕರ್ತದ ಒತ್ತಾಯದ ಮೇಲೆ ಈ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಾಯ್ತು. ಮತ್ತು ಈಗಾಗಲೇ ಹಿರಿಯರಾದ ಶಂಕರಪ್ಪಣ್ಣ ಜುಂಜಪ್ಪನವರು ಹೇಳಿದ ಪ್ರಕಾರ ನಾನು ಏನೇ ಕೆಲಸ ಮಾಡಿದ್ರು ನಾ ಅದನ್ನ ಮಾಡೈತಿ ಇದನ್ನ ಮಾಡೈತಿ ಹೇಳ್ಕೊಳ್ಳೋದು ಬಹಳ ದೊಡ್ಡಸ್ತನಿಗೆ ಅಲ್ಲ. ಅದ್ರ ಕೆಲಸ ಮಾಡ್ಲಕ್ಕ ನನಗೆ ಹೆಚ್ಚಿರ್ತಕ್ಕಂತ ಶಕ್ತಿ ಈ ಕೂತವ್ರ ಅಂತ ಹೇಳಿದ್ರೆ ನಿಮ್ಮ ಆಶೀರ್ವಾದದ ಬಲದಿಂದ ನನಗೇನಾದ್ರೂ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಿದ್ರ ನಿಮ್ಮ ಆಶೀರ್ವಾದ ಬಲ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಸ್ಫೂರ್ತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಯಾಕಂದ್ರೆ ನಾನು ದೇಶ ಧರ್ಮವನ್ನು ನಂಬಿರ್ತಕ್ಕಂಥ ವ್ಯಕ್ತಿ. ಈ ದೇಶ ಉಳಿಬೇಕಾದ್ರೆ ಯಾರ ನೇತೃತ್ವದ ಉಳಿತೈತೆ ಅನ್ನುವಂಥದ್ದನ್ನ ಆತ್ಮಸಾಕ್ಷಿಯಾಗಿ ನಂಬಿರ್ತಕ್ಕಂಥ ವ್ಯಕ್ತಿ. ನಾನು ಡ್ರಾಮಾ ಮಾಡಕ್ ಹೋಗಂಗಿಲ್ಲ. ಯಾವಾಗಲೂ ಧರ್ಮಕ್ಕೆ ದೇಶಕ್ಕೆ ಚ್ಯುತಿ ಬಂದಾಗ ಯಾರು ಏನೇ ಇದ್ರು ಸಹಿತ ಅವರ ವಿರುದ್ಧ ಪ್ರತಿಭಟನೆ ಮಾಡುವಂತ ಒಂದು ಸಿದ್ಧಾಂತವನ್ನ ನಾ ಅಳವಡಿಸ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ. ಆದ್ದರಿಂದ ಯಾರೋ ಕೆಲವು ಮಂದಿ ಅಧಿಕಾರ ಲಾಲಚಿಗೆ ಪಕ್ಷವನ್ನ ಒಂದು ತುಚ್ಛವಾಗಿ ನೋಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇರಬಹುದು ಇಷ್ಟೊಂದು 140 ಕೋಟಿ ಜನರ ಪ್ರಜಾತಂತ್ರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾವ. ನಮ್ಮ ಹಿರಿಯರ ಗಾದಿ ಮಾತೆ ನಡೆಯವನ ಹೇಳುತ್ತಾನ, ಕೂಡ್ತಾವ ಹೇಳಂಗಿಲ್ಲ. ಆ ದೃಷ್ಟಿಕೋನದಿಂದ ನಾವು ಏನೇ ಆಗಲಿ ಸ್ವಲ್ಪ ನಡಿಕಿರ್ತಾವ. ಬದಲಾವಣೆ ಜಗದ ನೇಮ ಅಂತ ಶ್ರೀಕೃಷ್ಣ ಹೇಳಿದಾನೆ. ಆ ಪ್ರಕಾರ ಸ್ವಲ್ಪ ಏನಾದ್ರೂ ನಮ್ಮವರೊಳಗ ವ್ಯತ್ಯಾಸ ಆದ್ರ ಕ್ಷಮಾಗುಣ ಬಹಳ ಮಹತ್ವ. ನಂದು ತಪ್ಪಾದ್ರ ನನ್ನೂ ಸಹಿತ ಸಾಕಷ್ಟು ಜನ ಸಂಸಾರ ನನಗ್ ಸಂಸಾರ ನಾನು 4 ಸಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗೇನಿ. ಆದ್ದರಿಂದ ಮುಂದೆ ಸಹಿತ ಯಾರ ಪ್ರಜಾತಂತ್ರ ವ್ಯವಸ್ಥೆಯೊಳಗೆ ಎಲ್ಲರಿಗೂ ಸ್ವಾತಂತ್ರ್ಯ ಇರ್ತದ. ನನ್ನ ಮುಗಿನ ನೇರಕ್ಕೆ ನಡಿಬೇಕು ಅನ್ನುವಂತ ಒಂದು ಸೊಕ್ಕಿನ ಮಾತು ನಾ ಯಾವಾಗೂ ಮಾತಾಡಂಗಿಲ್ಲ. ಒಂದು ಸಿದ್ಧಾಂತ ಎಲ್ಲಾ ವ್ಯಕ್ತಿಗಳ ಬದಲಾವಣೆ ಇರ್ತದ. ಆದ್ರೆ ನಾ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ನಮ್ದು ಯಾವುದೇ ಸಿದ್ಧಾಂತ ಇರಲಿ, ನಮ್ಮದು ಯಾವುದೇ ಇದ್ರೂ ಸಹಿತ ದೇಶ ಅಖಂಡವಾಗಿ ಉಳಿಬೇಕು, ನಮ್ಮ ಧರ್ಮ ಶಾಶ್ವತವಾಗಿ ಉಳಿಬೇಕು. ಆ ಕಾರಣಕ್ಕಾಗಿ ನಾವು ಸಾಧ್ಯದಷ್ಟು ಮಟ್ಟಿಗೆ ನಾವು ಅದರ ಜೊತೆ ಹೋಗುವಂತ ಕೆಲಸ ಮಾಡಬೇಕು. ಮತ್ತು ಇಲ್ಲಿ ಈ ಭೂಮಿ ಮೇಲೆ ಯಾರು ಶಾಶ್ವತ ಅಲ್ಲ. ನಾವು ಕ್ಷಣಿಕ ನಾವು ಬಬಲಾದಿ ಜಾತ್ರೆಗೆ ಬಂದಂಗ ಬಂದೀವಿ, ಜಾತ್ರೆ ಮುಗಿಸ್ಕೊಂಡು ಮತ್ತೆ ಹೋಗೋರ. ನಾವು ನಾವು ಹುಟ್ಟಿದ್ದ ಮಾತ್ರವಲ್ಲ, ಅದು ನಾವು ಹುಟ್ಟಿದ್ದು ಆಕಸ್ಮಿಕ. ಆದ್ರ ನಾವು ಹುಟ್ಟಿದೊಳಗ ನಾವು ಏನು ಮಾಡಿದ್ದು ಹೋಗಿದೀವಿ ಅನ್ನುವಂಥದ್ದನ್ನ ಶಾಶ್ವತ. ಆ ಕಾರಣಕ್ಕಾಗಿ ನಾನು ಹೆಚ್ಚಿಗೆ ಮಾತನಾಡಂಗಿಲ್ಲ. ಜನರ ಬಾಳೋ ತಕ್ಕ ವೇಟ್ ಮಾಡುವುದು ತಾಳ್ಮೆನೂ ಕಮ್ಮಿ ಇರ್ತದ. ನಾನು ಒಂದೇ ಒಂದು ವಿನಂತಿ ಮಾಡ್ಕೋತೀನಿ, ನಾವ್ ಯಾರು ಭೂಮಿ ಮೇಲೆ ಶಾಶ್ವತವಲ್ಲ. ಇರೋದ್ರಾಗ ನಮ್ಮ ಹೆಸರು ಸ್ವಲ್ಪ ಆದ್ರೂ ಒಂದು ಅಳಿಲಿ ಕಾಳಲಟ್ಟು ಸಮಾಜ ಸೇವೆ ಮಾಡಿ ಹೋಗಿದೀವಿ ಅನ್ನುವಂಥದ್ದನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ಬೇಕನ್ನುವಂತ ಮಾತನ್ನ ಮತ್ತು ಒಬ್ರು ಶಾಸಕರಾದ ನಂತರ ಎಲ್ಲರನ್ನೂ ಸಮಾಧಾನ ಮಾಡಕ್ ಆಗೋದಿಲ್ಲ. ಅಂತ್ಯಾಗ ನೀವು ಯಾರ ಇದ್ರು ಅದನ್ನ ಮಾಡ್ಬೇಕಾಗ ಇರುವ ನೀವು. ಯಾಕಂದ್ರ ಹೊಗಳಿಕೆ, ಜಗಳಿಕೆ, ಬೇಗಳು ಇವೆಲ್ಲ ಇರೋದ್ರ ಇದ್ರ ಮಧ್ಯದಲ್ಲೂ ಸಹಿತ ನಾವು ರಾಷ್ಟ್ರವನ್ನ ಇನ್ನೂ ಉತ್ತಂಗಕ್ಕೆ ಏರಿಸುವಂತ ಕೆಲಸ ಮಾಡ್ಬೇಕಾಗ ನನಗೆ ಎಷ್ಟು ಅವಕಾಶ ಸಿಗ್ತದ ಭಗವಂತ ಅಖಾಡ ಸಿದ್ದೇಶ್ವರ ಎಷ್ಟು ಅವಕಾಶ ಮಾಡಿಕೊಟ್ಟಾನ ಅದನ್ನ ನಾನು ಗುರಿಯಾಗಿ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಮಂದಿ ಮಾಡ್ತಾ ಇದ್ದಾರೆ, ಏನು ಹೊತ್ತು ಹೊಂಟ್ರನು ಬರೇ ಅಸತ್ಯನೇ ಹೇಳುದು, ದೇಶದ್ರೋಹದ ಕೆಲಸನ ಹೇಳುದು, ದೇಶಕ್ಕೆ ಹಾನಿಯಾಗುವಂತ ಪ್ರವರ್ತನೆ ಬೆಳೆಸುವಂತ ಸಮಾಜದಲ್ಲಿ ಒಂದು ಗಲಭೆ ಎಬ್ಬಿಸುವಂತ ಕೆಲಸನ ಮಾಡುವುದು. ಅದ್ರ ನಾವ್ ಯಾವಾಗೂ ನಿಮಗೆಲ್ಲರಿಗೂ ಗೊತ್ತಿರ್ಲಿ, ನೀವು ಕನಸಿನ್ಯಾಗೂ ಸಹಿತ ನಾನು ಅಸತ್ಯವಾದ ಮಾತುಗಳನ್ನ ಎಂದು ಹೇಳಂಗಿಲ್ಲ ಅನ್ನುವಂಥದ್ದನ್ನ ಶಾಶ್ವತವಾಗಿ ಹೇಳ್ತಾರೆ.
ಮತ್ತು ನಮ್ಮವ್ರದಾರ, ನಮ್ಮ ಕಾರ್ಯಕರ್ತರದಾರ, ನಮ್ಮ ಹಿರಿಯರದಾರ ಒಂದು ಅನ್ಯಾಯ ಕೆಲಸ ಮಾಡಿಕೊಡೋತ್ ನಾವ್ ಯಾವ ಅಧಿಕಾರಿಗಳು ಹೇಗಾಗಿಲ್ಲ. ನಾನು ಈಗ ಮೊದಲಿಂದನೂ ನಡ್ಕೊಂಡು ಬಂದ ಪದ್ಧತಿ ಅದ. ಅವ್ರು ಕೆಲವೊಮ್ಮೆ ಹೇಳ್ತಾರ, ಅನ್ಯಾಯ ಇದ್ದದನ್ನ ನೀ ಮಾಡ, ನೀವು ಇರ್ಬೇಕಾದ್ರ ಮಾಡ, ಇಲ್ಲಿಕಂದ್ರೆ ನಿನ್ನ ತೆಗೆದು ಹೋಗಿತ್ತು ಅನ್ನುವಂತ ಮಾತನ್ನೇ ಹೇಳ್ತಾ ಇದ್ದಾರೆ. ಆ ಮಾತನ್ನ ನನ್ನ ಬಾಯ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರಿಗೂ ನಾವು ಅಧಿಕಾರದಾಗಿದ್ದಾಗ, ನಮ್ಮ ಸರ್ಕಾರ ಇದ್ದಾಗ ಏನ್ ಹೇಳ್ತೇನೆ ಅಂದ್ರೆ, ನ್ಯಾಯಯುತವಾಗಿ ನಿಂದಿತ್ತಂದ್ರೆ, ನಿನ್ಗೆ ಅನ್ಯಾಯ ಇತ್ತಂದ್ರ ನಾನು ಅವರ ಮುಂಗೈ ಹಿಡಿದು ಮಾಡಿಕೊಡುವಂತ ಕೆಲಸ ಮಾಡ್ತೀನಿ. ನೀ ಅನ್ಯಾಯ ಮಾಡ್ತಿದ್ರ ಯಾರ್ದಾರ ಆಸ್ತಿ ಕತ್ಕೊಳ್ಬೇಕು ಅಂತ ಇದನ್ನ ಆಲೋಚನೆ ಇದ್ರ ಅದಕ್ಕೆ ನಾವು ಫಲ ಮಾಡ್ತೀವಿ. ನೀವೇನೋ ಅವ್ರೇನೋ ನೀವು ಹೋಗ್ರಿ ಅನ್ನುವಂತ ಮಾತನ್ನ ನಾ ಹೇಳ್ತೀನಿ. ಅದಕ್ಕೆ ಪ್ರವರ್ತನೆ ಅದ ಇಷ್ಟು ದಿನ ಇತ್ತು ಗೊತ್ತಿಲ್ಲ, ಆದ್ರೆ ಇದು ತಕ ಜನರಿಗೆ ಪ್ರೀತಿಯಿಂದ ಅವರ ಆಶೀರ್ವಾದ ನೇತೃತ್ವದೊಳಗೆ ನಮ್ಮ ಕ್ಷೇತ್ರವನ್ನ ಅದು ಎಂತ ಒತ್ತಡದಾಗೂ ನಾವು ಸಾಧ್ಯದಟ್ಟ ಅಭಿವೃದ್ಧಿ ಮಾಡ್ಬೇಕು ಅನ್ನುವಂತ ಇಚ್ಛಾಶಕ್ತಿಯನ್ನ ನಾನು ಹೊಂದಿರ್ತಕ್ಕಂಥ ವ್ಯಕ್ತಿ ಅನ್ನುವಂತ ಮಾತನ್ನ ತಮ್ಮ ಮುಂದೆ ಸಾದರ ಪಡಿಸ್ತೇನೆ. ಯಾವುದೇ ಇರಲಿ, ನಮ್ಮಲ್ಲಿ ಸಹಿತ ವಿನಂತಿ ಮಾಡ್ಕೊಳ್ತೀನಿ, ರಾಷ್ಟ್ರ ಉಳಿಬೇಕು. ರಾಷ್ಟ್ರ ಉಳಿದಾಗ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಅದ. ರಾಷ್ಟ್ರ ಉಳಿದಾಗ ರಾಷ್ಟ್ರನ ಎಲ್ಲಕ್ಕಿಂತಲೂ ಹೆಚ್ಚಿನ ದೇವರು ಭಾರತ ಮಾತೆ ಅಂದ್ರ ಇಡೀ ನಮ್ಮ ದೇಶದಾಗ ಇರ್ತಕ್ಕಂತ ಎಲ್ಲಾ ದೇವರುಗಳಿಗೂ ತಾಯಿ ಯಾರಾದ್ರೂ ಭಾರತ ಮಾತೆ. ಭಾರತ ಮಾತೆ ರಕ್ಷಣೆ, ಬೆಳವಣಿಗೆ, ಅಭಿವೃದ್ಧಿ ಸಲುವಾಗಿ ನಾವೆಲ್ಲರೂ ಕಂಕಣಬದ್ಧವಾಗಿ ಕೆಲಸ ಮಾಡ್ತೀವಿ. ನಾವು ಏನ್ ಹೇಳ್ತೀವಿ, ವಿದೇಶದಾಗ ಹೋಗಿ ನಮ್ಮ ದೇಶವನ್ನ ತೆಗಳುವಂತ ಮಂದಿಗೆ ನಾವು ಬೆಂಬಲ ಮಾಡಿದ್ರ ಆತ್ಮ ವಂಚನೆ ಮಾಡ್ಕೊಂಡಂಗತಿ. ಕೆಲಸ ಮಾಡೋಣ ತಾಳ್ಮೆಯಿಂದ ಹೋಗ್ರಿ. ನಮಗ ಹಿರಿಯರು ಹೇಳ್ಯಾರ, ತಾಳ್ಮೆ ತಾಳಿದವನೇ ಬಾಳೆ. ನಾನು ಭಗವಂತನು ಮಹಾತ್ಮ ಗಾಂಧಿನೂ ಹುಟ್ಟಿ ಬಂದ್ರೆ ಎಲ್ಲರೂ ಖುಷಿ ವ್ಯವಸ್ಥೆ ಒಳಗೆ ಹೊಂದಿ ಹೋಗ್ಬೇಕಾಗತ್ತೆ. ವ್ಯವಸ್ಥೆ ಬಿಟ್ಟು ನಾವು ಆಗುದಿಲ್ಲ. ಏನು ವ್ಯವಸ್ಥೆ ಎಲ್ಲಿ ನ್ಯಾಯ ಅದ ಅದನ್ನ ನಮ್ಮವ್ರು ಕಡೆ ನಾವು ಇರುವಂತ ಕೆಲಸ ಮಾಡ್ಬೇಕು. ಧರ್ಮ ಊರಾಗೂ ಸಾಕಷ್ಟು ನೀವು ಹಿರಿತನ ಮಾಡಿರಿ. ನಾವು ಸಹಿತ ಇಲ್ಲಿ ಸ್ವಲ್ಪ ಮಟ್ಟಿಗೆ ಬಹಳ ಮಾಡಂಗಿಲ್ಲ. ಸ್ವಲ್ಪ ವ್ಯತ್ಯಾಸ ಆದ್ರ, ಕಾರ್ಯಕರ್ತರಿಗೆ ಅನ್ಯಾಯ ಆಗಿದ್ರ ಅದನ್ನ ಅವ್ರ ಬೆನ್ನೆಲೆ ನಿಲ್ಲುವಂತ ಕೆಲಸ ನಾವು ಮಾಡ್ತೀವಿ. ಮತ್ತು ಅದನ್ನ ದಯಮಾಡಿ ನನ್ನ ಕೆಲಸ ಆಗಿಲ್ಲ ಅನ್ನುವಂಥದ್ದನ್ನ ಮನಸ್ತಾಪ ಮಾಡ್ಕೊಂಡು ಬೇರೆ ಕಡೆ ಕಣ್ಣು ಹಾಕುವಂತ ಕೆಲಸ ಮಾಡಬೇಡ. ಯಾಕಂದ್ರ ಅಲ್ಲಿ ನಾವು ಮತ್ತೊಮ್ಮೆ ಭಾರತ ಮಾತೆಗೆ ಅನ್ಯಾಯ ಮಾಡುವಂತ ಕೆಲಸ ಆಗ್ತಾವ. ನಮಗ್ ಲಾಭ ಆಗ್ಲಿ ನುಕ್ಸಾನ ಆಗ್ಲಿ, ನಮ್ದು ಶ್ರೀಕೃಷ್ಣ ಭಗವಂತ ಹೇಳ್ಯಾನ, ನಿನ್ನ ಕರ್ತವ್ಯನ ಮಾಡ, ಫಲ ಅಪೇಕ್ಷೆ ನನ್ ಮೇಲೆ ಬಿಡ, ನಿನ್ನ ಕರ್ತವ್ಯನ ನೋಡಿ ನಿನಗೆ ಫಲದ ಅಪೇಕ್ಷೆ ಕೊಡ್ತೀನಿ ಅನ್ನುವಂತ ಮಾತನ್ನ ಶ್ರೀಕೃಷ್ಣ ಹೇಳಿದಾರ. ಆ ಕಾರಣಕ್ಕಾಗಿ ನಾನು ಪ್ರಾಮಾಣಿಕವಾಗಿ ನಿಮ್ಮೆಲ್ಲರ ಆಶೀರ್ವಾದದ ಬಲದಿಂದ ಇಲ್ಲಿವರೆಗೆ ನನ್ನ ಹೃದಯ ಸಾಕ್ಷಿಯಾಗಿ ನಾವು 99% ಯಾರಿಗಿ ಯಾವುದೇ ಪಕ್ಷದವ್ರು ಇರ್ಲಿ, ಯಾರೇ ಸಮುದಾಯಗಳಿರ್ಲಿ, ನಾವು ಏನು ಯಾವುದೇ ದ್ರೋಹದ ಕೆಲಸ ಎಂದು ಮಾಡಂಗಿಲ್ಲ. ಮತ್ತು ಬಹಳ ಮಂದಿ ಹೇಳ್ತಾರ, ತಮ್ಮ ಬಾಯಿ ಚಪ್ಪಲಕ್ಕೆ ಹೇಳ್ತಾರ, ನನ್ನೊಳಗ ಜಾತಿ ಇಲ್ಲ. ನಾನು ಅನೇಕ ನಮ್ಮ ಕಾರ್ಯಕರ್ತರಿಗೆ ಹೇಳೀನಿ, ನಮ್ಮ ಭಾರತೀಯ ಜನತಾ ಪಕ್ಷನೇ ನಮ್ಮ ಜಾತಿ, ಅದೇ ನಮ್ಮ ಜಾತಿ. ನಮ್ಮ ಮನೆ ಕುಟುಂಬದ ಸದಸ್ಯನೂ ವಿರುದ್ಧ ನಿತ್ರ, ಬಿಜೆಪಿ ವಿರುದ್ಧ ನಿತ್ರ, ಅವಂಗ ನಾನು ಮಾಡಂಗಿಲ್ಲ, ಅವನಿಗೆ ಸೋಲ್ಸುವಂತ ಕೆಲಸ ಮಾಡ್ತೇನೆ. ಅದ್ರಿಂದ ನಾನು ನಂಬಿಕೆ ಹೊಂದಿರ್ತಕ್ಕಂಥ, ಇನ್ನ ಅವ್ರ ಜನ ಆತಾರ ಅಂದ್ರ ಜನಕ್ಕೆ ಬಾಯಿಗೆ ಏನ್ ಮಾಡಕ್ ಆಗೋದಿಲ್ಲ. ಅದ್ರ ನಮ್ಮ ಆತ್ಮಸಾಕ್ಷಿ ಸರಿ ಇತರ ಅಂದ್ರ ಏನ ಯಾರಿಗಿ ಎದುರು ಕಾರಣ ಇಲ್ಲ. ಆದ್ರಿಂದ ನನ್ನ ಜಾತಿ, ನಮ್ಮ ಇಡೀ ಕ್ಷೇತ್ರದಾಗಿ ಎಷ್ಟು ಜನ ಎಲ್ಲಾ ಜಾತಿ ಅವ, ನಾನು ಎಲ್ಲಾ ಜಾತಿ ಹಿತ ಕಾಪಾಡುವಂತ ಕೆಲಸ ಮಾಡಬೇಕು ಅನ್ನುವಂತ ಸದುದ್ದೇಶದಿಂದ ನಾನು ಕೆಲಸ ಮಾಡ್ತೀನಿ. ಮತ್ತೆ ಕೆಲಸ ಮಾಡೋ ಮುಂದೆ ನಮ್ಮ ಸಮುದಾಯದವ್ರು ಇರ್ತಾರ, ಇನ್ನು ಅವ್ರು ನುಗ್ಗಿಸ್ಕೊಡಾಕ್ ಬರಂಗಿಲ್ಲಲ್ಲ, ಅವ್ರದ್ದು ನ್ಯಾಯಯುತವಾಗಿ ಕೆಲಸ ಮಾಡ್ತೀನಿ, ಇನ್ನೊಬ್ರದ್ದು ಬಿಟ್ಟು ನಮ್ಮವ್ರದ್ದು ಮಾಡಂಗಿಲ್ಲ. ನ್ಯಾಯ ಅವ್ರ ಕಡೆ ಐತಂದ್ರ ಅದನ್ನೇ ಮಾಡ್ತೇನೆ. ಮತ್ತು ನೀ ಪ್ರಜಾತಂತ್ರ ವ್ಯವಸ್ಥೆ ಒಳಗ ಸಾಮಾಜಿಕ ನ್ಯಾಯ ಒಂದಿರ್ತಾವ, ಎಲ್ಲರಿಗೂ ಸಹಿತ ಒಂದು ನ್ಯಾಯ ಕೊಡುವಂತ ಕೆಲಸ ಮಾಡ್ಬೇಕು ನಾವು ಈ ಸ್ಥಾನದಾಗಿದ್ದು.
ಸರ್ಕಾರನು ಮಾಡ್ಬೇಕು, ನಾವು ಮಾಡ್ಬೇಕು. ಯಾಕಂದ್ರೆ ಅವ್ರ ಸಣ್ಣ ಸಮುದಾಯಗಳು ಯಾವಾಗ ಮ್ಯಾಲ ಬರು, ಸಣ್ಣ ಸಮುದಾಯ ಹಿತಾಗ್ನೂ ಸಹಿತ ಪ್ರಸಂಗ ಬಿದ್ರ ಅವ್ರನ್ನ ಮುಂದೆ ತರುವಂತ ಕೆಲಸ ಮಾಡುವಂತ ಕಾರ್ಯವನ್ನ ನಾ ಬರುವಂತ ದಿವಸದಲ್ಲಿ ಮಾಡ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ಗುರುಗಳು ಆಶೀರ್ವಚನ ಮಾಡೋದ್ರ ಹೆಚ್ಚಿಗೆ ಮಾತನಾಡಂಗಿಲ್ಲ. ದಯಮಾಡಿ ತಾವು ಇಷ್ಟೊಂದು ಅಪಾರ ಪ್ರಮಾಣದಲ್ಲಿ ತಾವೆಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಿದ್ರಿ. ನಿಮ್ಮ ಆಶೀರ್ವಾದ ಬಲದಿಂದ ನಾ ಇನ್ನೊಮ್ಮೆ ಆರಿಸಿ ಬಂದ ಹೇಳಂಗಿಲ್ಲ. ನಾವು ಇನ್ನೊಮ್ಮೆ ನನಗೆ ಶಕ್ತಿ ತುಂಬಿದ ಭಾರತ ಮಾತೆ ಸೇವೆ ಮಾಡಿ. ಯಾಕಂದ್ರ ನಾನು 1 ವರ್ಷ ಮಿಲಿಟರಿ ಟ್ರೈನಿಂಗ್ ತಗೊಂಡು ಬಂದಲ್ಲಿ, ಮಿಲಿಟರಿ ಅದೇ ನಮ್ಮ ಸರ್ ಹೇಳಿದ್ರಿ, ನಮಗ ಮಿಲಿಟರಿ ಒಳಗ ಶಿಸ್ತು ಜೀವನವನ್ನ ಕಲಿಸ್ತಾರ. ಯಾವುದಕ್ಕೂ ಹೆದರ್ಲಾರ್ದ ಸತ್ಯಕ್ಕೆ ನಾವು ತಲೆಬಾಗಬೇಕು, ಸತ್ಯಕ್ಕೆ ಹೆದರಬಾರ್ದು, ಸುಳ್ಳಿಗೆ ಭಯ ಪಡಬಾರ್ದು. ಆದ್ರಿಂದ ನಾನು ಆ ನಿಟ್ಟಿನೊಳಗ ಇನ್ನಷ್ಟು ತಮ್ಮೆಲ್ಲರ ಇಚ್ಛೆ ಪ್ರಕಾರ ಏನೇ ಕೆಲಸ ಕಾರ್ಯಗಳಿದ್ರು ಸಹಿತ ನಮ್ಮ ಒಂದು ಸಣ್ಣ ಮಗು ಸಹಿತ ನನಗೆ ಅನ್ಯಾಯ ಆಗೈತಿ ಬಂದ್ರ ಮೊದಲು ಅವ್ರು ಕೆಲಸ ಮಾಡ್ತಾರೆ. ಬಡವರು ಯಾರು ಬಡವರು ಇರ್ತಾರ, ನಿರ್ಗತಿಕರಿರ್ತಾರ, ಅವ್ರದ್ದು ಕೆಲಸ ಮಾಡುವಂತಾದ ಅದು ಕೇವಲ ಕೆಲಸ ಮಾಡುದಿಲ್ಲ, ಅದು ಭಗವಂತನ ಸೇವೆ ಅಂತ ಅವ್ರು ಕೆಲಸ ಮಾಡ್ತಾರ. ಭಗವಂತನ ಸೇವೆ ಅಂತ ಬರೇ ಕಾಟಾಚಾರಕ್ಕೆ ಅವ್ರನ್ನ ಹೊರಗೆ ಹಾಕುವ ಕೆಲಸ ಮಾಡಂಗಿಲ್ಲ. ಅವ್ರಿಗೇನೆ ಎಲ್ಲಾ ಮನುಷ್ಯರಿಗೆ ಒಂದೊಂದು ಮಿತಿ ಇರ್ತದ, ನನ್ನ ಶಕ್ತಿ ಎಷ್ಟಿರ್ತದ ಆ ಲೈನ್ ಒಳಗ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಕೋತ ಬಂದೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ಮತ್ತು ನಾನು ನಿಮ್ಮೆಲ್ಲರ ಆಶೀರ್ವಾದ ಬಂದೇನೆ. 4 ಸಲ ಶಾಸಕನಾಗಿ ಆಯ್ಕೆಯಾಗಿ ಬಂದೇನೆ. ನಾನು ಶಾಸಕನೂ ಆಗಬಾರ್ದು, ಆ ರೀತಿ ಒಂದು ಸಣ್ಣ ರೈತನ ಕುಟುಂಬದಾಗ ಹುಟ್ಟಿ ಬಂದವ ನಾವು. ಅಲ್ಲಿದ ಮೊದಲು ಮಿಲಿಟರಿಗಿದ್ದು, ಮಿಲಿಟರಿ ಬಿಟ್ಟು ಒಕ್ಕಲ್ತನ ಮಾಡಿ, ಒಕ್ಕಲ್ತನದಿಂದ ವ್ಯಾಪಾರಕ್ಕೆ ಬಂದು, ವ್ಯಾಪಾರ ಜೊತೆನೆ ಸಂಘ RSS ನಾನು ಸಹಿತ 15 ಕಿಲೋಮೀಟರ್ ಹೋಗಿ ಶಾಖ ನಡೆಸ್ಬಿಟ್ಟಿದ್ನಿ ಮೊದಲು ಸಾವಳಿಗೆ ಹೋಗಿ. ಆ ರೀತಿ ಪ್ರವೃತ್ತಿಯನ್ನ ಮಾಡ್ಕೊತ ಬಂದೇನಿ. ಆ ವ್ಯಾಪಾರದ ಜೊತೆನೆ ಪಕ್ಷದ ನಮಗೆ ಇಲ್ಲಿ ಜವಾಬ್ದಾರಿ ಕೊಟ್ಟು ತಾಲೂಕು ಅಧ್ಯಕ್ಷನಾಗಿ 2 ಬಾರಿ ಜಿಲ್ಲಾ ಅಧ್ಯಕ್ಷನಾಗಿ ಅನೇಕ ನಿಮ್ ಕಣ್ ಮುಂದೆ ಅದೇ ಎಲ್ಲ ಚಿತ್ರರು ಸಹಿತ ಆ ಕೆಲಸ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡೀನಿ. ಈಗೂ ನನಗೆ ತೃಪ್ತಿ ಅದ. ಕೆಲವು ಮಂದಿ ಮನೇನು ಹೇಳಿನ, ನಾವೇನು ಶಾಶ್ವತವಾಗಿ ಊಟ ಬಡ್ಕೊಳಕ್ ಕುಂದ್ರಲಾಕ್ ಬಂದಿಲ್ಲ. ಇದು ಹರಿವು ನೀರಿದ್ದಂಗ, ಬದಲಾವಣೆ ಜಗದ ನೇಮ. ನಿಮ್ ಪ್ರೀತಿ ಯಾವಾಗ ಕಡಿಮೆ ಆಕತಿ, ಈ ಕ್ಷೇತ್ರವನ್ನ ಮತ್ತೊಬ್ಬರಿಗೆ ಬಿಟ್ಟು ನಾ ಹೋಗ್ಲಿಕ್ಕೆ ತಯಾರದೀನಿ ಅನ್ನುವಂತ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾನೆ. ಎಲ್ಲಾರನ್ನೂ ವಿರೋಧ ಹಾಕೊಂಡು, ಟೋಟಲ್ ಆಗಿ ವಿರೋಧ ಹಾಕೊಂಡು ನಾನು ಈ ಕ್ಷೇತ್ರದಾಗ ಇರ್ಲಿಕ್ಕಿಲ್ಲ. ಯಾಕಂದ್ರ ಆಯ್ತಲ್ಲ, ಹಳಿ ನೀರು ಹೊಕ್ಕತಿ, ಹೊಸ ನೀರು ಬರ್ತದ, ಪ್ರತಿ ವರ್ಷಕ್ಕೊಮ್ಮೆ ಮಳೆಗಾಲ ಹಂಗಿದ್ರು. ಆದ್ರ ನಾನು ನಮ್ ಕಾರ್ಯಕರ್ತರು ಬೇಯ್ತಾರ, ಅದನ್ನ ಹೇಳಬೇಡ ಅಂದ್ರೆ ಹೇಳ್ಬೇಕಾದ್ರೆ ಧರ್ಮದ ನ್ಯಾಯ ಅದು. ಯಾಕಂದ್ರ ಇದು ಬದಲಾವಣೆ ಜಗದ ನೇಮ, ನಾವೇ ಶಾಶ್ವತವಾಗಿ ಇರ್ಲಾಕ್ ಸಾಧ್ಯ ಇಲ್ಲ. ಆದ್ರಿಂದ ನಾವು ನಮ್ಮವ್ರಿಗೆ ಯಾರು ಅಪೇಕ್ಷಿತರಿದಾರಿಗೆ ಅವ್ರಿಗೆ ವಿನಂತಿ ಪೂರ್ವಕವಾಗಿ ನಾ ಹೇಳ್ತೀನಿ, ಇದು ಜನರ ಸೇವೆ ಮಾಡಿ, ಜನರಿಗೆ ಬೇಕಾದ್ರಿ, ಜನರ ಪ್ರೀತಿಗೆ ಪಾತ್ರರಾಗಿ ನಿಮ್ಮನ್ನು ಬಯಸ್ತಾರ. ಜನ ನಮ್ಮನ್ನು ಸರಿಸ್ತಾರ, ನಾವೇ ಸರಿಸ್ತಾರ. ನೀವೇನೂ ಇಲ್ಲ, 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಬಂದಾಗ ನಾ ರೆಡಿ ಎತ್ ಬಂದ್ರ ಜನ ಒಪ್ಬೇಕಲ್ಲ, ನೀವು ಆರಿಸಿ ಬರ್ಬೇಕಲ್ಲ. ಆರಿಸಿ ಬರ್ಲಿಕ್ಕೆ ನಮ್ಮ ಪಕ್ಷಕ್ಕೆ ದ್ರೋಹ ಹಾಕತ್ಲೆ. ಅದನ್ನ ತಿಳ್ಕೊಂಡು ನಾವು ಹಿರಿಯರ ಮತ್ತು ಕಾರ್ಯಕರ್ತರ ಮಾತಿಗೆ ಕಟಿಬದ್ಧರಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತೀನಿ. ಈಗೂ ಸಹಿತ ನಾನು ಪದೇ ಹೇಳ್ತೀನಿ, ನಿಮ್ಮೆಲ್ಲರ ಬಲದಿಂದ, ಆಶೀರ್ವಾದ ಬಲದಿಂದ 4 ಸಲ ಶಾಸಕನಾಗೇನಿ. ನನಗ ಗೆದ್ದಿದ್ದು ಗೊತ್ತು, ಸೋತಿದ್ದು ಗೊತ್ತು. ನಿಮ್ಮದೇ ಇಲ್ದಾಗ ಆಶೀರ್ವಾದ ಇರ್ತದ. ನಾನು ಎಲ್ಲರೂ ಒತ್ತಡ ಮಾಡ್ತಾ ಇದೊಂದು ನೋಡಾಗ್ತದೆ, ದಯಮಾಡಿ ಈ ಮುಂದೆ ಬರುವಂತ ಚುನಾವಣೆಯನ್ನು ನೀವು ಜೋರು ಮಾಡ್ರಿ ಅಂದ್ರ ಅದು ಕೊನೆ ಇಲೆಕ್ಷನ್ ಅನ್ನುವಂಥದ್ದನ್ನ ನಾನು ತಮಗೆ ಹೇಳ್ತೇನೆ. ಮುಂದೆ ನಮಗ ಒತ್ತಾಯ ಮಾಡ್ಲಾಕ और हर काम के बाद रिवॉर्ड भी चाहिए। और यही चीज करके नावी यूपीआई 2 साल में इंडिया का फास्टेस्ट ग्रोइंग यूपीआई ऐप बन गया। कैसे? देखो, नावी यूपीआई में जेनजी को जो चाहिए वही दिया, फ्रेंडशिप। ये जेनजी स्पीड से बहुत ही ऑब्सेस्ड है और नावी यूपीआई में भी ट्रांजैक्शन बहुत ही फास्ट होता है। ऐप में कन्वीनियंस ऐसा दे दिया कि फोन को सिर्फ शेक करो तो सीधा स्कैनर खुल जाएगा और एकदम क्लटर फ्री स्मूथ एक्सपीरियंस। दूसरा फ्रेंडशिप, नावी यूपीआई भी फ्रेंडशिप
ಸಮಾಜವಾಗಿ accelerate ಕೆಲಸ करता है। ಮಾಡೋದ್ರ कैसे ಮುಖಾಂತರ हम अपने दोस्तों ನಾವು के साथ ಬೆಳವಣಿಗೆ सब कुछ ಮಾಡಿ शेयर करते हैं, जैसे ಮುಂದೆ memes, ಚುನಾಯಿತ ज्ञान की ಪ್ರತಿನಿಧಿಯಾಗಿ बातें और ಬರುವಂತ ना चाहते हुए खाना भी शेयर ಕೆಲಸಗಳನ್ನು करते हैं। ಮಾಡ್ಬೇಕು टेक्नोलॉजी जो हमें पसंद आए वो भी शेयर करते हैं। नावी यूपीआई पे ನನಗೆ अपनी रेफरल लिंक आप ಇವತ್ತು अपने दोस्तों को शेयर करते हो तो उनको तो फायदा होगा, बट आपको भी फायदा होगा, दोनों को ही कैशबैक मिलेगा। बेस्ट फ्रेंड वही है जो रेफरल्स करे, नावी यूपीआई रेफरल्स। इसलिए तो नावी यूपीआई वन ऑफ द फास्टेस्ट ग्रोइंग यूपीआई ऐप बन गई, क्योंकि जो चाहिए वो दिया उन्होंने। Download ವೇದಿಕೆ Navi ಮೇಲೆ app now. ವಿರಾಜಮಾನರಾಗಿದ್ದಾಗ ಎಲ್ಲ ಪೂಜ್ಯರು ನನಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಅವರಿಗೂ ಸಹಿತ ಅವ್ರ ಏನೇ ಕೆಲಸ ಕಾರ್ಯಗಳಿದ್ರು ಹಂತ ಹಂತವಾಗಿ, ಯಾಕಂದ್ರೆ ಒಮ್ಮೆನೆ ಎಲ್ಲಾನು ಮಾಡಕ್ ಆಗೋದಿಲ್ಲ, ಹಂತ ಹಂತವಾಗಿ ಮಠ, ಸಮುದಾಯ ಭವನ, ಅವ್ರಿಗೆ ಏನೇನ್ ಅದಾವ ಗುಡಿ ದೇವಸ್ಥಾನಗಳನ್ನ ನಮ್ಮ ಶಕ್ತಿ ಮೀರಿ ಕೆಲಸ ಕಾರ್ಯಗಳನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು 10 ಮಿನಿಟ್ ದಯಮಾಡಿ ವೇಟ್ ಮಾಡ್ರಿ. ಅರ್ಜೆಂಟ್ ಇದ್ರೆ ಕೆಳಗೆ ಹೋಗಿ ಊಟ ಮಾಡಿ, ಕೆಳಗೆ ಊಟ ಚಾಲೂ ಅದ, ಊಟ ಮಾಡಿ ಬಂದು ನನಗೆ ಸನ್ಮಾನ ಮಾಡಬಹುದು. ಒಂದಿಬ್ಬರು ಗುರುಗಳು ಯಾರೇ ಮಾತಾಡಿದ ನಂತರ ನೀವು ಬಂದ ನನಗೆ ಆಶೀರ್ವಾದ ಮಾಡಾಕ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಆಶೀರ್ವಾದ ಒಂದು ಗುಲಾಬಿ ಹೂ ಕೊಡು, ಇಲ್ಲ ಅಂದ್ರೆ ನೋಟ್ಬುಕ್ ಕೊಡು, ಇಲ್ಲ ಒಂದು ಪುಸ್ತಕ ಕೊಡು, ಇಷ್ಟೇ ನನ್ನ ಆಶೀರ್ವಾದ. ಇಲ್ಲಾಂದ್ರೆ ವೇಸ್ಟ್ ಆಗಿ ಆಕತಿ. ಆ ಅದೇ ರೊಕ್ಕದಾಗ ನೋಟ್ಬುಕ್ ಕೊಟ್ರ ಬಡ ಮಕ್ಕಳಿಗೆ ಶಾಲೆ ಒಳಗೆ ಅನುಕೂಲ ಆಕತಿ. ಆದ್ರಷ್ಟಿಂದ ಇದನ್ನ ನೇಮಗಳನ್ನ ಹಾಕೊಂಡಿವಿ. ದಯಮಾಡಿ ಕೆಲವೊಂದು ಅನಿವಾರ್ಯ ನಾವು ತಂದಿವ್ರಿ, ನಾವ್ ಹೆಂಗ್ ಮಾಡಿವಿ ಅಂತಾರ, ಆಯ್ತು ಮತ್ತೆ ನಾವ್ ಹೇಳಿದ್ದೀವಿ, ನಾವ್ ಹೇಳಿದೀವಿ, ನೀವೇನ್ ಮಾಡ್ತೀರಿ ನಾನು ನಿಮಗ್ ಬಿಟ್ಟಿದ್ದು. ನಿಮಗೂ ಆಯ್ಕೆ ಅದಲ್ಲ, ಆ ಆಯ್ಕೆ ಪ್ರಕಾರ ನಾ ಎಲ್ಲಾ ಎಕ್ಸೆಪ್ಟ್ ಮಾಡ್ಕೊಳಕ್ ತಯಾರಿದ್ದೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ 4 ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ಎಲ್ಲ ಪೂಜ್ಯರಿಗೆ, ಎಲ್ಲ ನಮ್ಮ ಮತಕ್ಷೇತ್ರದ ಗುರು ಹಿರಿಯರಿಗೆ, ಆತ್ಮೀಯ ಮಿತ್ರರಿಗೆ, ಶ್ರದ್ಧೆಯ ತಾಯಂದಿರಿಗೆ, ಪತ್ರಕರ್ತ ಮಿತ್ರರಿಗೆ ವಂದಿಸಿ ನಾನು ಮಾತು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.